ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ದಾಳಗಳೇ ಹಾಗೆ. ಅವರ ರಾಜಕೀಯ ಅಜೆಂಡಾ ಹೇಗಿರುತ್ತೆ, ಹೊರನೋಟಕ್ಕೆ ಯಾವ ರಾಜಕೀಯ ದಾಳ ಇಡ್ತಾ ಇರ್ತಾರೋ ಆ ದಾಳದ ರಾಜಕೀಯ ಆಳ ಬೇರೆಯೇ ಇರುತ್ತೆ. ಹೊರಗೆ ಹೇಳ್ತಿರುವ ವಿಷಯವಷ್ಟೇ ಅಲ್ಲದೆ ಅದನ್ನು ಮೀರಿದ ಪೊಲಿಟಿಕಲ್ ಪ್ಲಾನ್ ಅದರ ಹಿಂದಿರುತ್ತೆ. ಈಗ ಸಿದ್ದರಾಮಯ್ಯನವರು ಉರುಳಿಸಿರುವ ದಾಳವೂ ಅಂಥದ್ದೇ. ಏನದು? ಅದೇ ದಲಿತ ದಾಳ. ನೋಡೋಣ ಆ ದಲಿತ ದಾಳದ ಆಳ ಎಳೆಯಾಗಿ. ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡೋರಿಗೆ ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿದವರು ಯಾರು? ಸಿದ್ದರಾಮಯ್ಯನವರ ಈ ಹೇಳಿಕೆ ಕೇವಲ ಒಂದು ಮಾಮೂಲಿ ಭಾಷಣದ ಮಧ್ಯೆ ಲೋಕಾಭಿರಾಮವಾಗಿ ಬಂದ ಹೇಳಿಕೆ ಅಂತಷ್ಟೇ ನೋಡುವುದಕ್ಕೆ ಸೀಮಿತವಲ್ಲ. ಇದೇ ಕಾರಣಕ್ಕೆ ಒಳ ಮೀಸಲಾತಿ ಹೋರಾಟದ ಅಖಾಡದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಬಹಿರಂಗ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈಗ್ಯಾಕೆ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯ ವಿಷಯದ ಬಗ್ಗೆ ಮಾತನಾಡಿದ್ರು ಅಂದ್ರೆ, ಅವರು ಹೋಗಿದ್ದೇ ಒಳ ಮೀಸಲಾತಿಯ ಬಗ್ಗೆ ವಿಚಾರ ಸಂಕಿರಣ ಉದ್ಘಾಟಿಸೋಕೆ. ಸ್ವಾಭಾವಿಕವಾಗಿ ಅಲ್ಲಿ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ, ಸಾಮಾಜಿಕ ನ್ಯಾಯ, ಹೋರಾಟ ಇದೇ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಹಾಗೆ ಮಾತಾಡ್ತಾ ಅಧಿಕಾರ ಇರಲಿ ಅಥವಾ ಇಲ್ದಿರ್ಲಿ ತಮ್ಮ ಸಾಮಾಜಿಕ ನ್ಯಾಯ ಅಥವಾ ಒಳ ಮೀಸಲಾತಿ ಹೋರಾಟ ನಿಲ್ಲೋದಿಲ್ಲ ಅಂದ್ರು. ನಾನು ಈಗ ಸರ್ಕಾರದ ಮುಖ್ಯಸ್ಥನಲ್ಲ, ನನ್ನ ಕೈಯಲ್ಲಿ ಅಧಿಕಾರವಿಲ್ಲ, ಆದರೆ ಒಳ ಮೀಸಲಾತಿಯಲ್ಲಿರುವ ಗೊಂದಲಗಳನ್ನು ನಿವಾರಿಸಿ ಅದನ್ನು ಜಾರಿ ಮಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಳಿ ಮಾತುಕತೆ ನಡೆಸುತ್ತೇನೆ. ಶಿವಕುಮಾರ್ ಅವರು ನಾನು ಹೇಳಿದ ಮಾತನ್ನ ಕೇಳುತ್ತಾರೆ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ ಮೇಲೆ ಅಂತಿಮವಾಗಿ ಸಚಿವ ಸಂಪುಟವೇ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಅಂತಾನೂ ಅವರೇ ಹೇಳಿದ್ದಾರೆ. ಆದರೆ ಅಂತಿಮವಾಗಿ ನಾನು ಒಳ ಮೀಸಲಾತಿಯ ಪರ ಅಂತ ಹೇಳಿದ್ದಾರೆ. ನಾನು ನಿಮ್ಮ ಪರ ಇರ್ತೀನಿ, ಒಳ ಮೀಸಲಾತಿ ಪರ ಅಂದ್ರೆ ನಿಮ್ಮ ಪರ ಅಲ್ಲ. ಆದರೆ ಈಗ ಪ್ರಶ್ನೆ ಇರೋದು, ಡಿಕೆ ಶಿವಕುಮಾರ್ ಅವರ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂದ್ರೆ ಮುಂದೆ ನೇಮಕಾತಿಗಳನ್ನ ಮಾಡುವಾಗ ಒಳ ಮೀಸಲಾತಿಯ ಅನ್ವಯ ನೇಮಕ ಆಗಬೇಕು ಅನ್ನೋದು. ಈಗಾಗಲೇ ರಾಜ್ಯ ಸರ್ಕಾರ ಸುಮಾರು 56,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳೋದಾಗಿ ಹೇಳಿದೆ. ಈ ನೇಮಕಾತಿಯ ವೇಳೆ ಒಳ ಮೀಸಲಾತಿ ಜಾರಿ ಮಾಡೋದಾಗಿಯೂ ಹೇಳಿದೆ. ಆದರೆ ಈ ಮಧ್ಯೆ ಈ ಪ್ರಕರಣ ಕೋರ್ಟಿನ ಮೆಟ್ಟಿಲೇರಿದೆ. ಅದ್ಯಾಕೆ ಅನ್ನೋದನ್ನ ಮುಂದಿನ ಎಳೆಯಲ್ಲಿ ನೋಡೋಣ. ಆದರೆ ಸಿದ್ದರಾಮಯ್ಯನವರ ಈ ಭಾಷಣದ ಮೂಲಕ ಒಳ ಮೀಸಲಾತಿ ಜಾರಿ ಆಗಲೇಬೇಕು ಅಂತ ದನಿ ಎತ್ತುವ ಮೂಲಕ ಒಳ ಮೀಸಲಾತಿಗಾಗಿ ಹೋರಾಟ ನಡೆಸಿ ಎನ್ನುವ ಮೂಲಕ ತಾನು ಒಳ ಮೀಸಲಾತಿ ಪರ ಹೋರಾಟಕ್ಕೆ ಸಿದ್ಧ ಎನ್ನುವ ಮೂಲಕ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಸರ್ಕಾರದತ್ತ ಎಸೆದಿರುವ ಆಳ ಅಗಲ ವಿಸ್ತಾರವಾಗಿದೆ ಎನ್ನುವಂತ ವಿಶ್ಲೇಷಣೆಗೆ ಇಂಬು ಕೊಟ್ಟಿದೆ. ಒಳ ಮೀಸಲಾತಿ ಹೋರಾಟಗಾರರು ಕೂಡ ಮಾಡೋದಕ್ಕೆ ಕರೆ ಕೊಡ್ತಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ಮತ್ತೆ ತಮ್ಮ ಒಂದು ಎಂದಿನಂತೆನ ತಮ್ಮ ಅಹಿಂದ ಒಂದು ಸಮುದಾಯವನ್ನು ಮತ್ತು ಆ ಒಂದು ಹಿಂದುಳಿದ ವರ್ಗಗಳ ಒಂದು ಆಕ್ಟಿವಿಸಮನ್ನು ಮತ್ತೆ ಚಾಲನೆಗೆ ತರ್ತಿದ್ದಾರೆ ಸಿದ್ದರಾಮಯ್ಯ ಅಂತ ಇದರ ಅರ್ಥ ಆಗುತ್ತೆ. ಆಮೇಲೆ ಇದನ್ನ ಈ ಥರದ ಒಂದು ರಾಜಕಾರಣದ ಪರಿಸ್ಥಿತಿ ಯಾಕೆ ಬಂತು ಸಿದ್ದರಾಮಯ್ಯನವರಿಗೆ? ಸಿದ್ದರಾಮಯ್ಯ ಅವರ ಈ ಭಾಷಣ, ಅದರಲ್ಲೂ ಒಳ ಮೀಸಲಾತಿ ಕುರಿತ ಹೇಳಿಕೆ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುತ್ತದೆಯೇ ಎನ್ನುವಂತ ಪ್ರಶ್ನೆಗೆ ರಾಜಕೀಯ ವಲಯದಲ್ಲಿ ವಿಭಿನ್ನ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇವೆ. ಸಿದ್ದರಾಮಯ್ಯ ಅವರು ತಮ್ಮ ಹೇಳಿಕೆಯ ಮೂಲಕ ತಾವು ಅಧಿಕಾರದಲ್ಲಿ ಇಲ್ಲದಿದ್ರೂ ತಳ ಸಮುದಾಯಗಳ ಪರವಾಗಿ ಧ್ವನಿ ಎತ್ತುತ್ತಿರುವುದಾಗಿ ತೋರಿಸಿಕೊಳ್ಳುವ ಮೂಲಕ ಒಳ ಮೀಸಲಾತಿ ಜಾರಿಯ ವಿಳಂಬದ ಹೊಣೆಯನ್ನ ಪ್ರಸ್ತುತ ಆಡಳಿತದ ಮೇಲೆ ಹೊರಿಸುವ ತಂತ್ರಗಾರಿಕೆ ಇದೆ ಎನ್ನುವ ವಿಶ್ಲೇಷಣೆಯೂ ಇದೆ. ಆದರೆ ಒಂದು ಸರ್ಕಾರವಾಗಿ ಒಂದು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇದ್ದಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮುಖ್ಯಸ್ಥರಾಗಿ ಡಿ ಕೆ ಶಿವಕುಮಾರ್ ಕೇವಲ ಒಂದು ಸಮುದಾಯದ ನಾಯಕನಾಗಿ ಮಾತ್ರ ತೀರ್ಮಾನ ತಗೊಳ್ಳೋದಿಲ್ಲ.
ಎಲ್ಲೋ ಒಂದು ಕಡೆ ಆ ರೀತಿ ನೆರೇಟಿವ್ ಬಿಲ್ಡ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅಣಿ ಆಗ್ತಿದ್ದಾರೆ ಅಂತ ನನಗೆ ಅನಿಸ್ತದೆ. ಮೊದಲನೇದಾಗಿ ಸಿದ್ದರಾಮಯ್ಯನವರು ಈ ಭಾಷಣದ ಮೂಲಕ ಒಳ ಮೀಸಲಾತಿ ತೀರ್ಮಾನವನ್ನ ಬದ್ಧತೆಯೊಂದಿಗೆ ಮಾಡಿದ್ದು ನಾನು ಎನ್ನುವ ಸಂದೇಶ ನೀಡುತ್ತಿದ್ದಾರೆ. ಇದೇ ಕಾರಣಕ್ಕೆ ಇವರು ಬದ್ಧತೆ ಇದ್ದವರು ಮಾತ್ರ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಎನ್ನುತ್ತಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ಏಕಕಾಲಕ್ಕೆ ಕೊಡ್ತಾ ಇರುವ ಎರಡೆರಡು ಸಂದೇಶಗಳೇನು ಅಂದ್ರೆ, ಮೊದಲನೇದಾಗಿ ದಲಿತ ಪರ ತನಗೆ ಬದ್ಧತೆ ಇದೆ ಅನ್ನೋದು, ಎರಡನೇದಾಗಿ ಈಗ ಒಳ ಮೀಸಲಾತಿ ಜಾರಿ ಆಗಬೇಕು ಅಂದ್ರೆ ಬದ್ಧತೆ ಇದ್ದವರು ಮಾತ್ರ ಜಾರಿ ಮಾಡೋದಕ್ಕೆ ಸಾಧ್ಯ ಅನ್ನೋದು. ಅದೇ ಕಾರಣಕ್ಕೆ ಸಿದ್ದರಾಮಯ್ಯನವರ ಬದ್ಧತೆ ಮಾತಾಡಿದ್ದಾರೆ. ಅಂದ್ರೆ ನಾ ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬದ್ಧತೆ ಇದ್ದಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು 24.1% ಇದ್ದಾರೆ. ಸ್ವತಃ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಒಳ ಮೀಸಲಾತಿಯ ಬಗ್ಗೆ ಸಚಿವ ಸಂಪುಟದಲ್ಲೇ ತೀರ್ಮಾನ ಮಾಡಿರುವಾಗ ಈಗ ಯಾಕೆ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಪ್ರಶ್ನೆ ಎತ್ತಿದ್ದಾರೆ ಅಂದ್ರೆ, ಇದೇ ಸರ್ಕಾರ 56,000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿ ಮಾಡುವ ಘೋಷಣೆ ಮಾಡಿದೆ. ಈ ಸರ್ಕಾರಿ ಹುದ್ದೆಗಳ ಭರ್ತಿ ಮಾಡುವ ವೇಳೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋದು ಇದರ ತಾತ್ಪರ್ಯ. ಇದರ ಜೊತೆಗೆ ಮತ್ತೊಂದು ದಾಳವೂ ಇದೆ. ಅದೇನು ರಾಜಕೀಯವಾಗಿ ಈ ದಾಳ ಯಾವ ರೀತಿಯ ಸವಾಲು, ಈ ದಾಳದ ಹಿಂದಿರುವ ಇದಕ್ಕಿಂತಲೂ ದೊಡ್ಡ ಅಸ್ತ್ರ ಯಾವುದು, ಈ ಎಲ್ಲ ವಿವರಗಳು ಈ ಎಳೆ ರಾಜಕೀಯದ ಮುಂದಿನ ಎಳೆ. ಈ ಒಳ ಮೀಸಲಾತಿ ಅನ್ನೋ ವಿಚಾರನೇ ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಕಾಂಪ್ಲಿಕೇಟೆಡ್. ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ, ಅದರ ನೇತೃತ್ವದ ಸರ್ಕಾರ ಇದ್ರೂ ಕೂಡ ಇದನ್ನ ಅಂದ್ರೆ ಒಳ ಮೀಸಲಾತಿ ಅನ್ನೋ ವಿಚಾರವನ್ನ ಜೇನುಗೂಡಿಗೆ ಕೈ ಹಾಕೋದು ಅಥವಾ ಕಲ್ಲೆಸೆಯೋದು ಅನ್ನೋ ರೀತಿಯಲ್ಲೇನೆ ವಿಶ್ಲೇಷಣೆ ಮಾಡಲಾಗುತ್ತೆ. ಹಿಂದೆ ನಾವು ಗಮನಿಸಿದ್ವಿ, ಬಿಜೆಪಿ ಸರ್ಕಾರ ಇರ್ತಾ ಕೂಡ ಇಂಥದ್ದೊಂದು ಪ್ರಯತ್ನ ಮಾಡಿದಾಗ ಅದರ ನೇರ ಪರಿಣಾಮ ಚುನಾವಣೆ ಮೇಲೆ ಆಯಿತು ಅನ್ನೋ ವಿಶ್ಲೇಷಣೆ ಕೂಡ ರಾಜಕೀಯ ವಲಯದಲ್ಲಿ ಇದ್ದೇ ಇದೆ. ಸಿದ್ದರಾಮಯ್ಯನವರು ಹೇಳಿ ಕೇಳಿ ಹಿಂದುಳಿದ ವರ್ಗಗಳ ಪರ ನಾಯಕ ನಾನು, ಸಾಮಾಜಿಕ ನ್ಯಾಯವನ್ನ ಉಸಿರಾಡುವ ನಾಯಕ ನಾನು ಅಂತ ಹೇಳಿ ಬಿಂಬಿಸ್ಕೊಂಡಿರ್ತಕ್ಕಂಥ ನಾಯಕ. ಸಿದ್ದರಾಮಯ್ಯನವರ ಕೈಯಲ್ಲೂ ಕೂಡ 3 ವರ್ಷಗಳ ಕಾಲ ಆಡಳಿತ ಇತ್ತು. ಹೌದು, ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಅನ್ಕೊಂಡಿದ್ರು ಅದು ಮಾಡ್ಲಿಕ್ಕಾಗಲಿಲ್ಲ. ಹೈಕಮಾಂಡ್ನಿಂದ ಮರು ಸಮೀಕ್ಷೆ ಮಾಡ್ಲಿಕ್ಕಾಯ್ತು. ಅದಾಗೋವರೆಗೂ ಅಂದರೆ ಜಾತಿ ಗಣತಿ ಆಗೋವರೆಗೂ ಈ ಒಳ ಮೀಸಲಾತಿ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ, ನಮ್ಮ ಹತ್ರ ಸೈಂಟಿಫಿಕ್ ನಂಬರ್ಸ್ ಇಲ್ಲ ಅನ್ನೋ ಒಂದು ವಾದ ಕೂಡ ಇತ್ತು. ಈಗ ಕಡೆಗೆ ಯಾರು ಮಾಡ್ತಾರೆ ಇದನ್ನ, ಒಳ ಮೀಸಲಾತಿ ಆಗಲೇಬೇಕು, ಬಟ್ ಯಾರು ಮಾಡ್ತಾರೆ ಇದನ್ನ ಅನ್ನೋ ರೀತಿಯ ಪ್ರಶ್ನೆ. ಬಹುಶಃ ಇದೇ ವಿಚಾರಕ್ಕೆ ಅನ್ಸುತ್ತೆ ಸಿದ್ದರಾಮಯ್ಯನವರು ಕೂಡ ಬದ್ಧತೆ ಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ರಾಜಕೀಯವಾಗಿ ಕೆಲವರು ಪ್ರಶ್ನೆ ಕೇಳಬಹುದೇನೋ, ನಿಮಗಿರ್ಲಿಲ್ವಾ ಬದ್ಧತೆ, ನೀವೇನು ಮಾಡಿದ್ರಿ ಅಂತ ಹೇಳಿ. ಅದಕ್ಕೂ ಕೂಡ ಸಿದ್ದರಾಮಯ್ಯನವ್ರ ಹತ್ರ ಉತ್ತರ ಶತಸಿದ್ಧವಾಗಿದೆ. ನಾವು ಏನೆಲ್ಲ ಪ್ರಯತ್ನ ಮಾಡಿದ್ವಿ ಅನ್ನೋದರ ಡೀಟೇಲ್ಸ್ ಕೂಡ ಸಿದ್ದರಾಮಯ್ಯನವರು ಅವಕಾಶ ಸಿಕ್ಕಾಗ್ಲೆಲ್ಲ ಕೊಡ್ತಾ ಹೋಗ್ತಾರೆ. ಎನಿವೆ, ಈ ಒಳ ಮೀಸಲಾತಿ ಅನ್ನೋದು ಸದ್ಯಕ್ಕೆ ಯಾವ ರೀತಿಯಾಗಿ ವರ್ಕೌಟ್ ಆಗ್ತಾ ಇದೆ ಅನ್ನೋದನ್ನು ಗಮನಿಸೋಣ. SC ಪರಿಶಿಷ್ಟ ಜಾತಿ 15% ಅಷ್ಟು ಮೀಸಲಾತಿ ಒಟ್ಟಾರೆಯಾಗಿ ಪರಿಶಿಷ್ಟ ಜಾತಿಗಿದೆ. ಇದ್ರ ಒಳಗಡೆ ಹೇಗೆ ಈ ಮೀಸಲಾತಿ ಪ್ರಮಾಣವನ್ನ ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನ ಗಮನಿಸೋಣ. ಅಂದ್ರೆ ಬೇಸಿಕಲಿ ಒಳ ಮೀಸಲಾತಿ 15% ನೆನ್ಪಿಟ್ಕೊಳ್ಳಿ ಸದ್ಯಕ್ಕೆ SCಗಿರೋದು. ಆ ಪೈಕಿ ಪ್ರವರ್ಗ A, B ಹಾಗೆ C ಅಂತ ಹೇಳಿ 3 ಪ್ರವರ್ಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಪರಿಶಿಷ್ಟ ಜಾತಿಯನ್ನು 101 ಜಾತಿ ಹಾಗೆ ಉಪಜಾತಿಗಳನ್ನು ಒಳಗೊಂಡಂತೆ 15% ಮೀಸಲಾತಿ. ಅದರಲ್ಲಿ ಪ್ರವರ್ಗ A, ಪ್ರವರ್ಗ B ಹಾಗೆ ಪ್ರವರ್ಗ C ಅಂತ ಹೇಳಿ ವಿಂಗಡಣೆ ಮಾಡಲಾಗಿದೆ ಒಳ ಮೀಸಲಾತಿ ಸಲುವಾಗಿ. ಪ್ರವರ್ಗ ಎಗೆ ಶೇಕಡ ಸದ್ಯಕ್ಕೆ 5.25%ನಷ್ಟು, ಈ 15%ನಲ್ಲಿ 5.25%ನಷ್ಟು ಮೀಸಲಾತಿಯನ್ನು ಕೊಡಲಾಗುತ್ತೆ. ಇದು ಒಳ ಮೀಸಲಾತಿ. ಈ ಪ್ರವರ್ಗ ಎನಲ್ಲಿ ಮಾದಿಗ ಹಾಗೆ ತತ್ಸಮಾನವಾದ ಜಾತಿ ಹಾಗೆ ಉಪಜಾತಿಗಳು ಬರುತ್ತೆ ಪ್ರವರ್ಗ ಎ. ಇನ್ನು ಪ್ರವರ್ಗ ಬಿಯಲ್ಲಿ ಶೇಕಡ ಅಲ್ಲೂ ಕೂಡ ಕೊಟ್ಟಿರೋದು 5.25% ಮೀಸಲಾತಿ ಹೊಲೆಯ ಹಾಗೆ ತತ್ಸಮಾನವಾದ ಜಾತಿ ಹಾಗೆ ಉಪಜಾತಿಗಳು ಪ್ರವರ್ಗ ಬಿ ಅಡಿಯಲ್ಲಿ ಬರುತ್ತೆ. ಇನ್ನು ಪ್ರವರ್ಗ ಸಿಯಲ್ಲಿ ಶೇಕಡ 4.50% ಮೀಸಲಾತಿಯನ್ನು ಕೊಡಲಾಗಿದೆ. ಅಲೆಮಾರಿ ಹಾಗೆ ತತ್ಸಮಾನವಾದ ಜಾತಿ ಉಪಜಾತಿಗಳು ಪ್ರವರ್ಗ ಸಿಗೆ ಬರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಾನು ಆಗಲೇ ಹೇಳಿದ ಹಾಗೆ ಪರಿಶಿಷ್ಟ ಜಾತಿಗಳು ಒಟ್ಟು 101 ಜಾತಿ ಹಾಗೆ ಉಪಜಾತಿಗಳನ್ನು ಸೇರಿಸ್ಕೊಂಡು 15% ಮೀಸಲಾತಿಯನ್ನು ಕೊಡಲಾಗಿರೋದು. ಅದರಲ್ಲಿ 3 ಪ್ರವರ್ಗಗಳನ್ನಾಗಿಸಿ 5.25, 5.25 ಹಾಗೆ 4.5 ಅನ್ನೋ ಹಂತಕ್ಕೆ ಇದನ್ನ ವಿಂಗಡಣೆ ಮಾಡಲಾಗಿದೆ. ಇನ್ನೂ ಕೂಡ ಇದರಲ್ಲಿ ಕ್ರೀಮಿ ಲೇಯರ್ ಅಂದರೆ ಕೆನೆಪದರು ಮೇಲ್ಭಾಗದಲ್ಲಿರ್ತಕ್ಕಂಥ ಜಾತಿಗಳು ಅಂದರೆ ಇರೋದ್ರಲ್ಲೇ ಹಿಂದುಳಿದ ಜಾತಿ ಉಪಜಾತಿಗಳಲ್ಲೇ ಕೊಂಚ ಮೇಲಿರ್ತಕ್ಕಂಥ ಜಾತಿಗಳಿಗೇನೆ ಹೆಚ್ಚು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅನ್ನೋ ಆರೋಪ ಕೂಡ ಇದ್ದೇ ಇದೆ. ಇದೆಲ್ಲದರ ನಡುವೆ
ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಯಾಕೆ ಈ ಮಾತು ಹೇಳಿದ್ರು ಅನ್ನೋ ವಿಚಾರ ಕೂಡ, ಅಂದರೆ ಈಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಹಾಲಿ ಇರೋದು ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ ಆಡಳಿತ, ಬದ್ಧತೆ ಬೇಕು ಅಂತ ಹೇಳೋ ಮೂಲಕ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೇನಾದರೂ ಹೊಣೆಗಾರಿಕೆಯನ್ನ ನೀಡಿದ್ರ ಅಥವಾ ಆ ಜವಾಬ್ದಾರಿಯನ್ನ ಡಿ ಕೆ ಶಿವಕುಮಾರ್ ಅವರ ಹೆಗಲಿಗೆ ವರ್ಗಾವಣೆ ಮಾಡಿದ್ರ ಅಥವಾ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೇನಾದರೂ ಹೊಸದೊಂದು ಸವಾಲನ್ನ ಸಿದ್ದರಾಮಯ್ಯ ಆ ಮೂಲಕ ನೀಡಿದ್ರ? ಇಂಥ ಅನೇಕ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯನವರ ಆ ಒಂದು ಹೇಳಿಕೆ, ಅವರ ಮಾತುಗಳು ಸಾಕ್ಷಿಯಾಗ್ತಾ ಇದೆ. ಕಾದ್ ನೋಡಬೇಕು ಇದನ್ನ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಥವಾ ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ. ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋದು ಸಾಕಷ್ಟು ವರ್ಷಗಳ ಕಾಲದಿಂದ ಕೇಳಿ ಬರ್ತಾ ಇರುವ ಕೂಗು. ಇದನ್ನ ಸೈಂಟಿಫಿಕ್ ಆಗಿ ಮಾಡಬೇಕು, ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ ಮಾಡಬೇಕು ಅನ್ನೋ ಕೂಗು ಕೂಡ ಇದ್ದೇ ಇದೆ. ನೀವು ಹೆಂಗೆ ಒಳ ಮೀಸಲಾತಿಯ ಕ್ಯಾಲ್ಕುಲೇಷನ್ ಮಾಡಿದ್ರು ಕೂಡ ಒಬ್ರಿಗೆ ಅನ್ಯಾಯ ಒಬ್ರಿಗೆ ನ್ಯಾಯ ಅನ್ನೋ ವಾದ ಇದ್ದೇ ಇರುತ್ತೆ. ಏನಿವೆ, ಈಗ ಸಿದ್ದರಾಮಯ್ಯನವರು ಕೊಟ್ಟಿರುವ ಹೇಳಿಕೆ ಏನಿದೆ, ಇದು ಸವಾಲ ಅಥವಾ ಯಾವ ಅರ್ಥದಲ್ಲಿ ಈ ಮಾತನ್ನು ಹೇಳಿದ್ರು, ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಬದ್ಧತೆಯ ಮಾತನ್ನ ಆಡ್ಬಿಟ್ರು ಸಿದ್ದರಾಮಯ್ಯನವರು. ಈಗ ನೀವಿದ್ದಾಗ ಏನ್ ಮಾಡಿದ್ರಿ ಅನ್ನೋ ಪ್ರಶ್ನೆಯ ಜೊತೆಗೆ ಈಗಿರೋರ್ ಬದ್ಧತೆ ಅಂದ್ರೆ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅನ್ನೋ ಹಂತಕ್ಕೂ ಕೂಡ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸ್ಮಿತಾ, ಬಹಳ ಮುಖ್ಯವಾಗಿ ಈಗ ಬದ್ಧತೆಯ ಪ್ರಶ್ನೆ ಯಾಕೆ ಬಂತು? ಬದ್ಧತೆ ಪ್ರಶ್ನೆ ಯಾಕೆ ಬಂತು ಅಂದರೆ, ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರೇ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ತೆಗೆದುಕೊಂಡಿರೋದು. ಅವರೇನು ಹೇಳ್ತಿದ್ದಾರೆ, ನಾನು ಬದ್ಧತೆಯಿಂದ ಕ್ಯಾಬಿನೆಟ್ಟಲ್ಲಿ ತೀರ್ಮಾನವನ್ನು ಮಾಡಿದ್ದೇನೆ, ಈಗ 56,000 ಹುದ್ದೆಗಳನ್ನ ಭರ್ತಿ ಮಾಡುವಾಗ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ತೀರ್ಮಾನ ಮಾಡಿದಂತೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅವರು ಬದ್ಧತೆಯ ಪ್ರಶ್ನೆಯನ್ನು ಮುಂದಿಡ್ತಾ ಇರುವಂಥದ್ದು. ಈಗ 15% ಅಂತ ನಿಗದಿ ಮಾಡಿದ್ದಾರೆ. ನಾವು ಅದನ್ನೀಗ ಡೀಟೇಲ್ಸ್ ಕೂಡ ಕೊಟ್ವಿ ಗ್ರಾಫಿಕ್ಸಲ್ಲಿ. ಏನು 5.25% ಪ್ರವರ್ಗ ಎ, ಹಾಗೆ ಪ್ರವರ್ಗ ಬಿ ಅದಕ್ಕೂ 5.25%, ಹಾಗೂ ಪ್ರವರ್ಗ ಸಿ 4.50% ಅಂತೇಳಿ. ಅದರಲ್ಲಿ ನೋಡಿ, ಕೇವಲ ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿಲ್ಲ ಸ್ಮಿತಾ ಇದು. ಇದರ ಬಗ್ಗೆ ಇದನ್ನು ಪ್ರಶ್ನೆ ಮಾಡಿ ಕೋರ್ಟ್ಗೂ ಕೂಡ ಹೋಗಿದ್ದಾರೆ. ಉದಾಹರಣೆಗೆ ಈ 3ನೇ ವರ್ಗ ಇದೆಯಲ್ಲ, ಪ್ರವರ್ಗ ಸಿ, ಅದರಲ್ಲಿ ನಿಮಗೆ ಲಂಬಾಣಿ, ಭೋವಿ, ಕೊರಮ, ಕೊರಚ ಹಾಗೂ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಈ ವರ್ಗಗಳು ಕೂಡ ಬರುತ್ತೆ. ಅದರಲ್ಲಿ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ವರ್ಗಗಳು ಕೋರ್ಟಿಗೆ ಹೋಗಿದ್ದಾವೆ. ಏನಕ್ಕೆ ಕೋರ್ಟಿಗೆ ಹೋಗಿದ್ದಾವೆ? ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ. ಅದು ಯಾವ ರೀತಿ ಅನ್ಯಾಯ ಆಗುತ್ತೆ? ಅದು ಮುಖ್ಯವಾದ ಕಾರಣ ಸ್ಮಿತಾ, ಇಲ್ಲಿ ರೋಸ್ಟರ್ ಬಿಂದುಗಳು. ರೋಸ್ಟರ್ ಬಿಂದುಗಳನ್ನ ನಿಗದಿ ಮಾಡುವಾಗ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೇಳ್ತಾ ಇವೆ. ಯಾವ ರೀತಿ ಅನ್ಯಾಯ ಆಗುತ್ತೆ? ಅವ್ರು ಹೇಳ್ತಾ ಇರೋದೇನೆಂದರೆ, ಈಗ 4.50% ರೋಸ್ಟರ್ ಬಿಂದುಗಳನ್ನ ನಿಗದಿ ಮಾಡುವಾಗ ಈ ಪ್ರವರ್ಗ ಸಿಗೆ 18 ಬಿಂದುಗಳನ್ನ ನಿಗದಿ ಮಾಡಿದ್ದಾರೆ. 18 ಬಿಂದುಗಳನ್ನ ನಿಗದಿ ಮಾಡಿದಾಗ ಇವರಿಗೆ ಪ್ರತಿ 5ನೇ ಹುದ್ದೆ ಅಲೆಮಾರಿಗಳಿಗೆ ಅಂತೇಳಿ ನಿಗದಿಯಾಗಿದೆ. ನೀವು 5ನೇ ಹುದ್ದೆ ಹೇಗೆ? ಈಗ ಇರದೇ 18 ಹುದ್ದೆಗಳು ಇವರಿಗೆ ಪ್ರವರ್ಗ ಸಿಗೆ. ಅದರಲ್ಲೂ ಮತ್ತೆ ಹೇಳ್ತಾರೆ 5ನೇ ಹುದ್ದೆ ಮತ್ತು ಒಟ್ಟು 4 ಹುದ್ದೆಗಳು ಅಂತ. ಅಲ್ಲಿಗೆ ಒಟ್ಟು 20 ಹುದ್ದೆ ಇದ್ದರೆ ಸ್ಮಿತಾ, ನೀವು 20 ಹುದ್ದೆ ಇದ್ದರೆ ಪ್ರತಿ 5ನೇ ಹುದ್ದೆ ಅಂದರೆ 5ನೇ ಹುದ್ದೆ, 10ನೇ ಹುದ್ದೆ, 15ನೇ ಹುದ್ದೆ ಹಾಗೂ 20ನೇ ಹುದ್ದೆ, ಈ ರೀತಿ 4 ಸಿಗುತ್ತೆ. ಒಟ್ಟು ಇರೋದೇ 18 ಹುದ್ದೆಗಳು ಇವರಿಗೆ. 4 ಹುದ್ದೆ ಹೇಗೆ ಸಿಗುತ್ತೆ ನಮಗೆ? ಪ್ರಶ್ನೆ ಅತ್ಯಂತ ಸ್ವಾಭಾವಿಕ ಅಲ್ವಾ? ಇದನ್ನು ಪ್ರಶ್ನೆ ಮಾಡಿ ಕೋರ್ಟಿಗೂ ಕೂಡ ಹೋಗಿದ್ದಾರೆ. ಕೋರ್ಟಲ್ಲಿ ಆಲ್ರೆಡಿ 3 ಹಿಯರಿಂಗ್ ಆಗಿದೆ ಸ್ಮಿತಾ. ಹಿಯರಿಂಗ್ ಆದ ನಂತರ ಇನ್ನೂ ತೀರ್ಪನ್ನು ಕೊಟ್ಟಿಲ್ಲ, ಈ ಕಡೆ ಸ್ಟೇ ಕೂಡ ಕೊಟ್ಟಿಲ್ಲ. ಇಂಥ ಸಂದರ್ಭದಲ್ಲಿ ಈಗ ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ ಆಗ್ತಾ ಇದೆ, ರಿಟರ್ನ್ ಎಕ್ಸಾಮ್ ಆಗಿದೆ, ಫಿಸಿಕಲ್ ಆಗೋಗಿದೆ. ಈಗ ನೇಮಕಾತಿ ಮಾಡುವಾಗ ಜಾರಿ ಮಾಡಬೇಕು. ಸರ್ಕಾರದ ಬದ್ಧತೆ ಇಲ್ಲಿ ಬರುತ್ತೆ. ಬದ್ಧತೆಯ ಪ್ರಶ್ನೆ ನೀವು ಕೇಳಿದ್ರಲ್ಲ, ಬದ್ಧತೆಯ ಪ್ರಶ್ನೆ ಇಲ್ಲಿ ಬರುತ್ತೆ. ಈಗ ಯಾವ ರೀತಿ ಬದ್ಧತೆಯನ್ನು ಪ್ರದರ್ಶನ ಮಾಡ್ತಾರೆ ನೋಡಿ. ಸಿದ್ದರಾಮಯ್ಯನವರು ಉರುಳಿಸಿರುವಂಥ ದಾಳ, ಅದರ ಆಳ ಎಷ್ಟಿದೆ ಅಂಥೇಳಿ ನಿಮಗೆ ರೋಸ್ಟರ್ ಬಿಂದುಗಳನ್ನ ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಮುಂದಿನ ಗ್ರಾಫಿಕ್ಸ್ ಇದೆಯಲ್ಲ ಸ್ಮಿತಾ, ಎಂಡಲ್ಲಿರುವಂಥದ್ದು, ಅದರಲ್ಲಿ ಬಹಳ ವಿವರವಾಗಿದೆ. ಅದನ್ನು ಎಕ್ಸ್ಪ್ಲೈನ್ ಮಾಡುವಾಗ ಇನ್ನಷ್ಟು ಅಂದರೆ ಸಾಮಾನ್ಯರಿಗೂ ಅರ್ಥ ಆಗುವ ರೀತಿಯಲ್ಲಿ ಆ ರೋಸ್ಟರ್ ಬಿಂದುಗಳನ್ನ ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ರೈಟ್, ಸಂಪರ್ಕದಲ್ಲಿ ವೀರೇಂದ್ರ. ಮತ್ತೊಂದು ವರದಿಯನ್ನು ಗಮನಿಸಿ ಆದ ನಂತರದಲ್ಲಿ ರೋಸ್ಟರ್ ಬಿಂದುಗಳ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಈ ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಈ ದಲಿತ ದಾಳ ಯಾವ ರೀತಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸವಾಲಾಗುತ್ತೆ? ಒಳ ಮೀಸಲಾತಿ ಜಾರಿ ಮಾಡೋಕೆ ಹೋದ್ರೆ ಎಂಥ ಒತ್ತಡವನ್ನ ಎದುರಿಸಬಹುದಾಗುತ್ತೆ? ಒಳ ಮೀಸಲಾತಿ ಜಾರಿ ಮಾಡದೆ ಹೋದ್ರೆ ಯಾವ ಹಣೆಪಟ್ಟಿ ಬರಬಹುದು? ಈ ದಲಿತ ದಾಳದ ಹಿಂದಿರುವ ಇದಕ್ಕಿಂತಲೂ ದೊಡ್ಡ ಅಸ್ತ್ರ ಯಾವುದು? ಈ ಎಲ್ಲ ವಿವರ ನೋಡೋಣ ಎಳೆಯಾಗಿ.
ಒಳ ಮೀಸಲಾತಿ ಜಾರಿಯ ಹೊಣೆಗಾರಿಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೇಲಿದೆ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡೋದಷ್ಟೇ ಅಲ್ಲ, ಒಳ ಮೀಸಲಾತಿ ಜಾರಿ ಮಾಡುವಂತೆ ನಾನು ಡಿಕೆ ಶಿವಕುಮಾರ್ಗೆ ಹೇಳ್ತೀನಿ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನನ್ನ ಮಾತು ಕೇಳ್ತಾರೆ ಅಂತ ಟ್ವೀಟ್ ಕೂಡ ಮಾಡುವ ಮೂಲಕ ತಮ್ಮ ಸಂದೇಶವನ್ನ ಸಾರಿ ಸಾರಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಹೇಳ್ಕೊಂಡ್ರು, ಹಿ ವಿಲ್ ಲಿಸನ್ ಟು ಮೀ, ನನ್ನ ಮಾತು ಕೇಳ್ತಾರೆ. ಯಾರು? ಹೂ ಇಸ್ ಹಿ? ಡಿ ಕೆ ಶಿವಕುಮಾರ್ ಅವರು ನನ್ನ ಮಾತನ್ನು ಕೇಳ್ತಾರೆ, ಅವರು ಒಳ ಮೀಸಲಾತಿಯನ್ನು ಜಾರಿಗೆ ತಗೊಂಡ್ಬರ್ತಾರೆ ಅನ್ನೋ ಮಾತನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಯಾಕೆ ಹೇಳಬೇಕಾಗ್ತದೆ? ಪಕ್ಷದ ವೇದಿಕೆಯಲ್ಲಿ ಅಥವಾ ಒಂದು ಸರ್ಕಾರದ ಒಂದು ಸಭೆಗಳಲ್ಲಿ ಮಾತಾಡುವ ಮಾತನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಮಾತನ್ನು ಕೇಳ್ತಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳಿಕೊಳ್ಳುವ ಅಗತ್ಯ ಬಂದಿರೋದೇ ಒಂದು ಗುಮಾನಿಕರವಾದ ವಿಚಾರ ಇದು. ಈ ದಲಿತ ದಾಳಕ್ಕೆ ಹಲವು ಆಯಾಮಗಳಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ತೀರ್ಮಾನ ಮಾಡಿದಂತೆ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಕೆಲವು ಸವಾಲುಗಳಿದೆ. ಈಗಾಗಲೇ ಈ ಮೀಸಲಾತಿಯನ್ನ ಪ್ರಶ್ನೆ ಮಾಡಿ ಕೆಲವರು ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಪ್ರಕರಣದ ವಿಚಾರಣೆ ನಡೀತಾ ಇದೆ. ಹೀಗಾಗಿ ನ್ಯಾಯಾಲಯದ ತೀರ್ಮಾನ ಏನಾಗುತ್ತೆ ಅನ್ನೋ ಪ್ರಶ್ನೆಯೂ ಒಂದ್ ಕಡೆ ಇದೆ. ಇದಕ್ಕಿಂತಲೂ ದೊಡ್ಡ ಸವಾಲು ಒಳ ಮೀಸಲಾತಿ ಜಾರಿ ಮಾಡುವಾಗ ಎದುರಿಸಬೇಕಾಗುವ ಒತ್ತಡಗಳು, ಒಳ ಮೀಸಲಿನ ಪ್ರಮಾಣದ ಬಗ್ಗೆ ಇರೋ ಅಸಮಾಧಾನಗಳು. ಅದರಲ್ಲೂ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮುದಾಯಗಳು ಬಹುಮುಖ್ಯವಾಗಿ ಕಡಿಮೆ ಹುದ್ದೆಗಳಿದ್ದಾಗ ತಮಗೆ ಅನ್ಯಾಯವಾಗುವ ಸಾಧ್ಯತೆ ಇದೆ ಅನ್ನೋ ಆತಂಕ ವ್ಯಕ್ತಪಡಿಸಿವೆ. ಇಂತಹ ಸವಾಲುಗಳ ಎದುರಿಸಬೇಕಾದ ಅನಿವಾರ್ಯತೆಯೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೇಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ದಲಿತ ಎಡಗೈ, ಬಲಗೈ ಮತ್ತು ಸ್ಪೃಶ್ಯ ಸಮುದಾಯಗಳ ನಡುವಿನ ಸಾಮಾಜಿಕ ಸಮತೋಲನವನ್ನು ಕಾಯ್ದುಕೋಬೇಕಾದ ಜವಾಬ್ದಾರಿಯಲ್ಲಿದ್ದಾರೆ. ಇಂತಹ ಸಮಯದಲ್ಲಿ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ನನ್ನ ಮಾತು ಕೇಳ್ತಾರೆ, ನಾನು ಅವರ ಬಳಿ ಮಾತಾಡಿ ಜಾರಿ ಮಾಡಿಸ್ತೇನೆ ಅಂತ ಬಹಿರಂಗವಾಗಿ ಹೇಳಿರೋದು ಸರ್ಕಾರಕ್ಕೆ ಸಾರ್ವಜನಿಕ ಒತ್ತಡ ಸೃಷ್ಟಿಸುವ ಕಾರ್ಯತಂತ್ರದಂತೆ ಗೋಚರಿಸ್ತಾ ಇದೆ ಅನ್ನೋ ವಿಶ್ಲೇಷಣೆಗೂ ಕಾರಣವಾಗಿದೆ. ಒಂದು, ಒಳ ಮೀಸಲಾತಿ ಹೋರಾಟ ಮುಂದುವರಿಬೇಕು. ಮತ್ತೆ ಯಾವುದೇ ಕಾರಣಕ್ಕೆ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ ಅನ್ನೋದು ಹೋರಾಟ ಮಾಡಿ, ಆದರೆ ಗುರಿ ತಲುಪುವವರೆಗೂ ಹೋರಾಟ ಮಾಡಬೇಕು. ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸ್ಪೃಶ್ಯರು, ಅಸ್ಪೃಶ್ಯರು ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ಬೇಕು. ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದೇ ನಮ್ಮ ಉದ್ದೇಶ. ಪರಿಶಿಷ್ಟ ಜಾತಿಯ ಪ್ರವರ್ಗ ಎ ಅಡಿ ಬರುವ ಮಾದಿಗ ಮತ್ತು ತತ್ಸಮಾನ ಜಾತಿಗಳಿಗೆ ಶೇಕಡ 5.25%, ಪ್ರವರ್ಗ ಬಿ ಅಡಿಯಲ್ಲಿ ಬರುವ ಹೊಲೆಯ ಮತ್ತು ತತ್ಸಮಾನ ಜಾತಿಗಳಿಗೆ ಶೇಕಡ 5.25% ಹಾಗೂ ಪ್ರವರ್ಗ ಸಿ ಅಡಿಯಲ್ಲಿ ಬರುವ ಬಂಜಾರ, ಭೋವಿ, ಕೊರಚ, ಕೊರಮ ಹಾಗೂ 59 ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮುದಾಯಗಳಿಗೆ ಶೇಕಡ 4.50 ಒಳ ಮೀಸಲಾತಿ ನಿಗದಿ ಮಾಡಿರುವುದರಿಂದ ರೋಸ್ಟರ್ ಬಿಂದುಗಳಲ್ಲೂ ಬದಲಾವಣೆ ಮಾಡಲಾಗಿದೆ. ಯಾಕಂದ್ರೆ 5.25% ನಲ್ಲಿ 0.25% ಅನ್ನ ಪೂರ್ಣ ಸಂಖ್ಯೆಯನ್ನಾಗಿ ಮಾಡೋದಕ್ಕೆ 4 ಬಾರಿ ನೇಮಕಾತಿ ಸುತ್ತುಗಳು ಬೇಕಾಗುತ್ತೆ. ಹೀಗಾಗಿ 100ರ ಬದಲು 400 ಬಿಂದುಗಳಿಗೆ ರೋಸ್ಟರ್ ಏರಿಕೆ ಮಾಡಲಾಗಿದೆ. ಇದು ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಒಂದು ಸವಾಲು ಸೃಷ್ಟಿ ಮಾಡುವ ಸಾಧ್ಯತೆ ಇದೆ. ಒಂದು ವೇಳೆ ಸರ್ಕಾರವು ಒಳ ಮೀಸಲಾತಿ ಜಾರಿಯಲ್ಲಿ ಅಥವಾ 400 ಬಿಂದುಗಳ ರೋಸ್ಟರ್ ಅಳವಡಿಕೆಯಲ್ಲಿ ವಿಳಂಬ ಧೋರಣೆ ಅನುಸರಿಸಿದರೆ ಅದರ ನೇರ ಹೊಣೆಗಾರಿಕೆ ಮುಖ್ಯಮಂತ್ರಿಗಳ ಮೇಲೆ ಬೀಳಲಿದೆ. ಅದೇ ರೀತಿ ಒಂದು ವೇಳೆ ಒಳ ಮೀಸಲಾತಿ ಯಶಸ್ವಿಯಾಗಿ ಜಾರಿಯಾದರೆ ಆಗ ಅದರ ಶ್ರೇಯಸ್ಸು ನಾನು ಹೇಳಿದ್ದಕ್ಕೆ ಆಯಿತು ಅಂತ ಹೇಳಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಹಾಗೂ ಟ್ವೀಟ್ನ ಕಾರ್ಯತಂತ್ರ ಅನ್ನೋ ಮಾತುಗಳಿದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರ ಬಹಿರಂಗ ಹೇಳಿಕೆಯು ಒಳ ಮೀಸಲಾತಿ ಹೋರಾಟಗಾರರಿಗೆ ನೈತಿಕ ಬಲ ನೀಡಿದರೆ, ಆಡಳಿತ ನಡೆಸ್ತಾ ಇರೋ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ವಿಚಾರವಾಗಿ ರಾಜಕೀಯ ಸವಾಲು ಹಾಗೂ ಒತ್ತಡವನ್ನು ಸೃಷ್ಟಿಸುವ ಪ್ರಯತ್ನ ಅನ್ನೋ ವಿಶ್ಲೇಷಣೆಗಳಿದೆ. ಮುಂದಿನ ದಿನಗಳಲ್ಲಿ 56,000 ಹುದ್ದೆಗಳ ಭರ್ತಿ ವೇಳೆ ಹೇಗೆ ಒಳ ಮೀಸಲಾತಿ ಜಾರಿ ಮಾಡ್ತಾರೆನ್ನುವುದರ ಮೇಲೆ ರಾಜಕೀಯ ಪರಿಣಾಮ, ಪ್ರಭಾವ, ತೀರ್ಮಾನ ಆಗಲಿಕ್ಕಿದೆ. ಈ ರೋಸ್ಟರ್ ಬಿಂದುಗಳ ವಿವರವನ್ನ ಕೂಡ ಗಮನಿಸೋ ಪ್ರಯತ್ನ ಮಾಡ್ತಾ ಹೋಗೋಣ. 100 ಬಿಂದುಗಳ ಬದಲು 400ಕ್ಕೆ ರೋಸ್ಟರ್ ಏರಿಕೆ ಅನ್ನೋ ವಿಚಾರ ಚರ್ಚೆಯಲ್ಲಿರೋದು. ಇದನ್ನ ನಾವು ಸ್ವಲ್ಪ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋದಾದ್ರೆ, ಈಗ ಮೀಸಲಾತಿಯನ್ನು ಗಮನಿಸೋಣ. ಫಸ್ಟಿಗೆ ನಾವಾಗಲೇ ಹೇಳಿದ ಹಾಗೆ ಪ್ರವರ್ಗ ಎ ಹಾಗೆ ಪ್ರವರ್ಗ ಬಿ ಅಡಿಯಲ್ಲಿ ಅಂದರೆ ಪರಿಶಿಷ್ಟ ಜಾತಿಯ ಪೈಕಿ 3 ಪ್ರವರ್ಗವನ್ನಾಗಿ ವಿಂಗಡಣೆ ಮಾಡಲಾಗಿದೆ. ನಾವಾಗಲೇ ಹೇಳಿದ ಹಾಗೆ ಆ ಪೈಕಿ ಪ್ರವರ್ಗ ಎಗೆ 5.25 ಅಂದರೆ 5.25% ಮೀಸಲಾತಿ, ಸೇಮ್ ಪ್ರವರ್ಗ ಬಿಗೂ ಕೂಡ 5.25%
ರಿಸರ್ವೇಷನ್ನಷ್ಟು ಮೀಸಲಾತಿಯನ್ನು ಈಗ ಚರ್ಚೆಗೆ ಒಳಪಡಿಸಿರೋದು. ಈ ಪೈಕಿ 0.25% ಅಷ್ಟು ಪೂರ್ಣ ಸಂಖ್ಯೆಗೆ ರೀಚ್ ಆಗಬೇಕು ಅಂತಂದರೆ 4 ಸುತ್ತು ರೊಟೇಷನ್ ಆಗಬೇಕು. ಈ ಉದ್ಯೋಗ ಅಂತ ಬಂದಾಗ, ಸರ್ಕಾರಿ ಹುದ್ದೆಗಳ ನೇಮಕಾತಿ ಅಂತ ಬಂದಾಗ ಪೂರ್ಣ ಸಂಖ್ಯೆ ಈ ಪ್ರವರ್ಗ ಎ ಹಾಗೆ ಬಿ ಪೂರ್ಣ ಸಂಖ್ಯೆ ಸಿಗಬೇಕು ಅಂತಂದರೆ 4 ಸುತ್ತುಗಳನ್ನು ಪೂರ್ಣ ಮಾಡಬೇಕಾಗತ್ತೆ. 4 ಬಾರಿ ನೇಮಕಾತಿ ಸುತ್ತುಗಳ ಮೂಲಕ ಮಾತ್ರ ಪೂರ್ಣ ಸಂಖ್ಯೆಯನ್ನು ಸಾಧಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಇದು ಕಾಂಪ್ಲಿಕೇಶನ್, ಅಂದರೆ ಅವಕಾಶ ಸಿಗೋದಿಲ್ಲ ಹೆಚ್ಚಿಗೆ ಅನ್ನೋ ಆರೋಪ ಇರೋದ್ರಿಂದ ಈ 100ರ ಬದಲು 400ಕ್ಕೆ ಏರಿಕೆ ಮಾಡಿ ಬಿಂದುವನ್ನು ಅನ್ನೋ ಡಿಮಾಂಡ್ ಅದಿದ್ದು. ಹೀಗಾದರೆ ಯಾವ ರೀತಿ ಲೆಕ್ಕಾಚಾರಗಳು ಬದಲಾಗುತ್ತೆ ಅನ್ನೋದನ್ನು ನಾವು ಗಮನಿಸೋದೇ ಆದರೆ, ಪ್ರವರ್ಗ ಎಗೆ 21 ಬಿಂದು, ಹಾಗೆ ಪ್ರವರ್ಗ ಬಿ ಕೂಡ 21 ಬಿಂದುಗಳು ಅಂತ ಹೇಳಿ ನಿಗದಿ ಆದರೆ, ಪ್ರವರ್ಗ ಸಿಗೆ 18 ಬಿಂದುಗಳು ಆಗುತ್ತೆ. 3 ಪ್ರವರ್ಗಗಳಿಗೆ ತಲಾ 1 ಹುದ್ದೆ ಸಿಗಬೇಕು ಅಂತಂದರೆ, ಪ್ರವರ್ಗ ಎಗೊಂದು, ಬಿಗೊಂದು, ಸಿಗೊಂದು ಸಿಗಬೇಕು ಅಂತಂದರೆ ಕನಿಷ್ಠ ಅಂತಂದ್ರೂ ಕೂಡ 15 ಹುದ್ದೆಗಳು ಇರಬೇಕಾಗುತ್ತೆ. 15 ಹುದ್ದೆಗಳಿದ್ರೆ ಮಾತ್ರ 3 ಪ್ರವರ್ಗಗಳಿಗೆ ತಲಾ 1 ಹುದ್ದೆ ಸಿಗಲಿಕ್ಕೆ ಅವಕಾಶ ಇರುತ್ತೆ ಮೀಸಲಾತಿಯ ಅಡಿಯಲ್ಲಿ. ಹುದ್ದೆಗಳು 15ಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಏನಾಗುತ್ತೆ, ಆಗ ಈಗ ಸಾಮಾನ್ಯರು ಹೆಂಗೆ ಇನ್ ಬಿಟ್ವೀನ್ ಕಾಂಪಿಟೇಷನ್ ಮಾಡಬೇಕಾಗುತ್ತೆ ಮೆರಿಟ್ನ ಬೇಸಿಸ್ ಮೇಲೆ, ಆ ರೀತಿಯ ಅನಿವಾರ್ಯತೆ ಒಳಗಡೆ, ಅಂದರೆ ಪರಿಶಿಷ್ಟ ಜಾತಿಯ ಒಳಗಿರುವ ಈ 3 ಪಂಗಡಗಳ ಪೈಕಿ ಈ ಮೆರಿಟ್ ಬೇಸಿಸ್ ಮೇಲೆ ಕಾಂಪಿಟ್ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಸಿಗುತ್ತೆ, ಜನರಲ್ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಆಗ 101 ಜಾತಿಗಳ ಅಭ್ಯರ್ಥಿಗಳ ಪೈಕಿ ಯಾರು ಮೆರಿಟ್ ಮೇಲೆ ಸ್ಪರ್ಧೆಗಿಳಿದಿರ್ತಾರೋ ಅವರಿಗೆ ಅವಕಾಶ ಅನ್ನೋದಿರುತ್ತೆ. ಸಾಕಷ್ಟು ಕಾಂಪ್ಲಿಕೇಟೆಡ್ ಇದೆ, ಬಟ್ ಇದರಿಂದಾನೇ ನಮಗೆ ಲಾಭ ಆಗುತ್ತೆ. ಅಂದರೆ ಹಿಂದುಳಿದ ವರ್ಗಗಳು ನಮಗೆ ಉದ್ಯೋಗ ಸಿಗಬೇಕು ಅಂದರೆ, ಶಿಕ್ಷಣ ಕ್ಷೇತ್ರದಲ್ಲಿ ಅವಕಾಶ ಸಿಗಬೇಕು ಅಂತಂದರೆ ಜಟಿಲ ಅನ್ಸಿದ್ರೂ ಕೂಡ ಇಂಥ ಒಂದಷ್ಟು ಲೆಕ್ಕಾಚಾರಗಳನ್ನು ಮಾಡಿ ಈ ಒಳ ಮೀಸಲಾತಿ ಅನ್ನೋದನ್ನು ನೀವು ಇಂಪ್ಲಿಮೆಂಟ್ ಮಾಡಲೇಬೇಕಾಗತ್ತೆ. ಆಗ ಮಾತ್ರ ನಮ್ಗೆ ಅವಕಾಶ ಅನ್ನೋ ಕೂಗು ಸಾಕಷ್ಟು ವರ್ಷಗಳಿಂದ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ವೀರೇಂದ್ರ ಒಪ್ಪುಂದ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ತಕ್ಷಣಕ್ಕೆ ನೋಡಿದ್ರೆ ಈ ನಂಬರ್ಸ್ ಏನೇ ಬಿಂದು ಹಾಗೆ ಈ ಪರ್ಸೆಂಟೇಜ್ಗಳು, ಒಳ ಮೀಸಲಾತಿ, ಅದರೊಳಗಿನ ಕ್ಯಾಲ್ಕುಲೇಷನ್ಗಳು, ಸುತ್ತುಗಳು, ಇದೆಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ ಬಹಳ ಕಾಂಪ್ಲಿಕೇಟೆಡ್ ಅನ್ಸುತ್ತೆ. ಆದರೆ ಇದು ಅನಿವಾರ್ಯ ಅಂತ, ಏನೇ ಕಾಂಪ್ಲಿಕೇಟೆಡ್ ಇದ್ರೂ ಈ ರೀತಿಯ ಲೆಕ್ಕಾಚಾರಗಳು ಮಾಡೋದು ಅನಿವಾರ್ಯ ಅನ್ನೋದನ್ನೇ ಸಿದ್ದರಾಮಯ್ಯನವರು ಹೇಳ್ತಿರೋದು. ಸ್ಮಿತಾ, ನೋಡಿ ಯಾವ ಕಾರಣಕ್ಕಾಗಿ ಅನಿವಾರ್ಯ ಅಂದರೆ, ಈಗ ಒಳ ಮೀಸಲಾತಿಯ ಉದ್ದೇಶವೇ ಅದಲ್ವಾ, ಎಲ್ಲ ಅಂದರೆ ಸಣ್ಣ ಸಣ್ಣ ಸಮುದಾಯಗಳಿಗೂ ಕೂಡ ಉದ್ಯೋಗ ಸಿಗಬೇಕು, ಅನ್ಯಾಯ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಈ ಅನಿವಾರ್ಯತೆಯನ್ನು ಸರ್ಕಾರ ಉದ್ದೇಶಪೂರ್ವಕವಾಗಿ ತಂದುಕೊಂಡದ್ದು ಅಂತ. ಅದಕ್ಕೆ ಅವ್ರು ಏನು ಮಾಡಿದ್ರು, 5.25% ಅಂತ ಮಾಡಿದ್ರಲ್ಲ ಈಗ ಪ್ರವರ್ಗ ಎಗೆ, ಪ್ರವರ್ಗ ಬಿಗೆ. ಆ 0.25% ಅದನ್ನು ನೀವು ಈಗ ಯಾಕೆ 100 ರೋಸ್ಟರ್ ಬಿಂದು ಇದ್ದದನ್ನು 400ಕ್ಕೆ ಏರಿಕೆ ಮಾಡಿದ್ದು ಯಾಕೆ ಅಂದರೆ, ಅದನ್ನು ಒಂದು ಈಕ್ವಲ್ ಮಾಡಲಿಕ್ಕೆ 100 ಅನ್ನುವಂಥ ಲೆಕ್ಕದಲ್ಲಿ, ಅಂದರೆ 0.25% 4 ಸರ್ಕಲ್ಸ್ ಬಂದಾಗ ಒಂದು ಪೂರ್ಣ ಸಂಖ್ಯೆ ಆಗುತ್ತೆ, 1.00 ಆಗುತ್ತೆ ಅನ್ನುವ ಲೆಕ್ಕದಲ್ಲಿ. ಅದ್ಯಾಕೆ ನೋಡಿ, ರೋಸ್ಟರ್ ಬಿಂದುಗಳು ಈಗ 21ನೇ ಹುದ್ದೆ ಅನ್ನುವಂಥದ್ದು ಏನಿದೆ, 21 ಹುದ್ದೆ ಇವ್ರಿಗೆ ಸಿಗುತ್ತೆ ಪ್ರವರ್ಗ ಎಗೆ, ಪ್ರವರ್ಗ ಬಿಗೆ 21 ಹುದ್ದೆ, 18 ಹುದ್ದೆ ಪ್ರವರ್ಗ ಸಿಗೆ. ಅಲ್ಲಿಗೆ ನೀವು 400 ಹುದ್ದೆಗಳ ಪೈಕಿ 15% ಅಂದರೆ ಎಷ್ಟು, 60 ಹುದ್ದೆಗಳು. ಅದೇ 60 ಹುದ್ದೆಗಳ ಬ್ರೇಕಪ್ ಇದು. ಪ್ರವರ್ಗ ಎಗೆ 21, ಪ್ರವರ್ಗ ಬಿಗೆ 21 ಹುದ್ದೆ ಮತ್ತು ಪ್ರವರ್ಗ ಸಿಗೆ 18 ಹುದ್ದೆ ಅಂತೇಳಿ. ಸರಿ ಆಯ್ತಪ್ಪ, ಈಗ 400 ಹುದ್ದೆ ಇದ್ದಾಗ ಇದು ಸರಿ ಇದೆ, 21 ಕಡಿಮೆ ಇತ್ತು ಹುದ್ದೆ, ಅವಾಗ ಏನು ಮಾಡಬೇಕು? ಈಗ ಅಲೆಮಾರಿಗಳ ಪ್ರಶ್ನೆ ಅದೇ ಇರೋದು. ಅದಕ್ಕೊಂದು ಅವರೊಂದು ಫಾರ್ಮುಲನ್ನು ಇಟ್ಟಿದ್ದಾರೆ, ಏನಂತ. ಜನರಲಿ ಈಗ ಕಡಿಮೆ ಹುದ್ದೆಗಳ ಇದ್ದ ಸಂದರ್ಭದಲ್ಲಿ, ಈಗ 100 ಹುದ್ದೆ ಅಂತ ತೆಗೆದುಕೊಂಡ್ರೆ 7 ಹುದ್ದೆ ಅಂತೇಳಿ ಲೆಕ್ಕಕ್ಕೆ ಬರುತ್ತೆ. ಆ ಹುದ್ದೆಗಳಿಗಿಂತಲೂ ಕಡಿಮೆ ಇದ್ದಾಗ, ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಉದ್ಯೋಗಾವಕಾಶಗಳಿದ್ದಾಗ, ಕಾಲ್ ಫಾರ್ ಮಾಡಿದಾಗ ಏನು ಮಾಡಬೇಕು ಅಂದರೆ, ಆಗ ಅದನ್ನು SC ಜನರಲ್ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕೆ ಇದೇ ಒಳ ಮೀಸಲಾತಿಯೇ ಅವಕಾಶವನ್ನು ಮಾಡಿಕೊಟ್ಟಿದೆ. ಏನು ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ ಅದು ಅವಕಾಶವನ್ನು ಮಾಡಿಕೊಟ್ಟಿದೆ. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸವಾಲಿದೆಯಲ್ಲ, ಆ ಸವಾಲಿಗೆ ಇರುವಂಥದ್ದು. ಈಗ ಒಂದು ಕಡೆ ಕೋರ್ಟಲ್ಲಿದೆ, ಮತ್ತೊಂದು ಕಡೆ ಇಂಪ್ಲಿಮೆಂಟ್ ಮಾಡುವಾಗ ಬರುವಂಥ ಒತ್ತಡಗಳು, ಅದನ್ನು ಹೇಗೆ ನಿರ್ವಹಣೆ ಮಾಡ್ತಾರೆ ಮುಖ್ಯಮಂತ್ರಿ ಆದವರು, ಅದು ಅವರಿಗಿರುವಂಥ ಸವಾಲು. ಒಂದು ವೇಳೆ ಇಲ್ಲಪ್ಪ ಒತ್ತಡ ಬಂತು ಅಂತಲೇ ಅದನ್ನು ಜಾರಿ ಮಾಡದೆ ಹೋದರೆ ಆಗ ಕಟ್ಟುವಂಥ ಹಣೆಪಟ್ಟಿ ಏನು? ಹಿಂದೆ ಎಲ್ಲ ನಾವು ನೋಡಿದ್ವಿ ನೋಡಿ, ಇದೇ ಸಿದ್ದರಾಮಯ್ಯನವರು ಇದೇ ಭಾಷಣದಲ್ಲಿ ಹೇಳ್ತಾರೆ, ಏನಂತಾರೆ ಗೊತ್ತಾ, ನೋಡಿ ಯಾರೆಲ್ಲ ಇವತ್ತು ಒಳ ಮೀಸಲಾತಿಯ ವಿಚಾರ ಸಂಕಿರಣದಲ್ಲಿ ಇವತ್ತು ಭಾಗವಹಿಸಿದಿರೋ ನೀವೇ ಎಲ್ಲ ನನಗೆ ಧಿಕ್ಕಾರ ಕೂಗಿದ್ರಿ ಅಂತ ಹೇಳ್ತಾರೆ ಅವರು. ನೀವೇ ನನಗೆ ಧಿಕ್ಕಾರವನ್ನು ಕೂಗಿದ್ರಿ, ಹೌದು ಅಲ್ವೋ ಕೇಳ್ತಾರೆ ಅವರು ಅಡ್ಮಿಟ್ ಮಾಡ್ಕೋತಾರೆ, ಹೌದು ಸರ್ ನಾವು ನಿಮಗೆ ಧಿಕ್ಕಾರ ಕೂಗಿದ್ವಿ. ಯಾಕಂದ್ರೆ ಅವತ್ತು ಒಳ ಮೀಸಲಾತಿ ಜಾರಿ ಆಗಿಲ್ಲ ಅನ್ನುವಂಥ ನೋವಿತ್ತು ನಮಗೆ, ಸಚಿವ ಸಂಪುಟ ತೀರ್ಮಾನ ಮಾಡಿಲ್ಲ, ಸರ್ಕಾರ ನಿರ್ಧಾರ ಮಾಡಲ್ಲ ಅಂತ ನೋವಿತ್ತು, ಅದಕ್ಕೋಸ್ಕರ ಧಿಕ್ಕಾರಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ. ನೋಡಿ, ಈ ಧಿಕ್ಕಾರಗಳು ಜಾರಿ ಮಾಡದೇ ಹೋದ ಸಂದರ್ಭದಲ್ಲಿ ಮತ್ತೆ ಅದು ಪುನರಾವರ್ತನೆ ಆಗ್ಬೋದು.
ಆದರೆ ಇವತ್ತು ಅಧಿಕಾರದಲ್ಲಿ ಸಿದ್ದರಾಮಯ್ಯನವರಿಲ್ಲ ಅಷ್ಟೇ ಅನ್ನೋದು. ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಈ ದಲಿತ ದಾಳದ ಆಳ ಬಹಳ ವಿಸ್ತಾರವಾಗಿದೆ ಅನ್ನೋದು ಸ್ಮಿತಾ. ಮತ್ತು ನೋಡಿ, ಇದು ಇಲ್ಲಿಗೆ ಮುಗಿಯೋದಿಲ್ಲ. ಈ ಒಳ ಮೀಸಲಾತಿ ಅನ್ನೋದು ಮೇಲ್ನೋಟಕ್ಕಷ್ಟೇ ಸ್ಮಿತಾ. ಇದಾದ ನಂತರ ಅವರ ನಿಜವಾದ ಬ್ರಹ್ಮಾಸ್ತ್ರ ಇರುವಂಥದ್ದು ಜಾತಿ ಗಣತಿ. ಇದೊಂದು ರೀತಿ ಟ್ರೈಲರ್ ಅಷ್ಟೇ. ಇದನ್ನ ಒಂದು ಟ್ರೈಲರ್ ರೀತಿ ಬಿಟ್ಟಿದ್ದಾರೆ, ಒಳ ಮೀಸಲಾತಿ ಜಾರಿ ಅನ್ನುವಂಥದ್ದನ್ನ. ಮುಂದೆ ಜಾತಿ ಗಣತಿ ಜಾರಿ ಅನ್ನೋದನ್ನ ಬ್ರಹ್ಮಾಸ್ತ್ರವನ್ನ ಕೈಗೆತ್ಕೋತಾರಲ್ಲ, ಆಗ ನಿಜವಾದ ಪಿಕ್ಚರ್ ನಾವು ನೋಡ್ಬೋದು. ಪಿಕ್ಚರ್ ಅಭಿ ಬಾಕಿ ಅಂತ ಹೇಳ್ಬೋದು. ರೈಟ್. ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.